ಅನುದಿನದ ಆಹಾರ ಆಗಸ್ಟ್ 24 ಸೋಮವಾರ. ಯೇಸುವನ್ನು ಮುಟ್ಟಿರಿ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 36ನೇ ವಚನ. ಆತನನ್ನು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಡಿಸಬೇಕೆಂದು ಬೇಡಿಕೊಂಡರು. ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು. ಅಪೊಸ್ತಲನಾದ ಯೋಹಾನನು ಹೀಗೆ ಬರೆಯುತ್ತಾನೆ, ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು, ನಾವು ಅದನ್ನು ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. 1 ಯೋಹಾನ 1ನೇ ಅಧ್ಯಾಯ 1ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಲೌಕಿಕ ಸೇವೆಯ ಸಮಯದಲ್ಲಿ ಅನೇಕರು ಆತನನ್ನು ಶಾರೀರಿಕವಾಗಿ ಮುಟ್ಟಿದರು. ಇನ್ನು ಕೆಲವರು ನಂಬಿಕೆಯ ಮೂಲಕ ಆತನನ್ನು ಮುಟ್ಟಿದರು. ಒಬ್ಬ ಕಾನಾನಿಯ ಸ್ತ್ರೀಯು ಕಷ್ಟಕರವಾದ ಅಗತ್ಯದ ಭಾರದೊಂದಿಗೆ ಯೇಸುವಿನ ಬಳಿಗೆ ಬಂದಳು. ಆಕೆಯ ಮಗಳಿಗೆ ದೆವ್ವ ಹಿಡಿದು ಬಹಳ ವೇದನೆಯಾಗುತ್ತಿತ್ತು. ಆಕೆಯು ಅನ್ಯ ದೇಶದವಳಾಗಿದ್ದರಿಂದ ಆತನನ್ನು ಸುಲಭವಾಗಿ ಸಮೀಪಿಸಲು ಸಾಧ್ಯವಾಗಲಿಲ್ಲ. ಮೇಲಾಗಿ ಯೇಸುವು ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದನು. ಆದರೂ ಆಕೆಯು ಆತನನ್ನು ತಲುಪಲು ದೃಢ ನಿಶ್ಚಯವುಳ್ಳವಳಾಗಿದ್ದಳು. ಆಕೆಯು ಆತನನ್ನು ಹೇಗೆ ಮುಟ್ಟಿದಳು ಗೊತ್ತೇ? ಆಕೆಯು, ಸ್ವಾಮಿ, ಆ ಮಾತು ನಿಜವೇ. ಮೇಜಿನ ಕೆಳಗಿರುವ ನಾಯಿ ಮರಿಗಳಂತೂ ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ ಎಂದು ಉತ್ತರಿಸಿದಳು. ಮಾರ್ಕ 7ನೇ ಅಧ್ಯಾಯ 28ನೇ ವಚನ. ಆಕೆಯ ದೀನತೆ ಮತ್ತು ಸ್ಥಿರವಾದ ನಂಬಿಕೆಯಿಂದ ಆಕೆಯು ಯೇಸುವಿನ ಹೃದಯವನ್ನೇ ಮುಟ್ಟಿದಳು. ಆಕೆಯ ನಂಬಿಕೆಯಿಂದ ಕೂಡಿದ ಉತ್ತರದಿಂದಾಗಿ ಆಕೆಯ ಮಗಳಿಗೆ ಬಿಡುಗಡೆ ಸಿಕ್ಕಿತು. ಅದರಂತೆಯೇ ಶತಾಧಿಪತಿಯು ಕರ್ತನನ್ನು ತನ್ನ ಕೈಗಳಿಂದಲ್ಲ, ನಂಬಿಕೆಯ ಮಾತುಗಳಿಂದ ಮುಟ್ಟಿದನು. ಅವನು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಲೆಗೆ ಗುಣವಾಗುವುದು ಎಂದನು. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 8ನೇ ವಚನ. ಆ ನಂಬಿಕೆಯ ಮಾತುಗಳು ಯೇಸುವಿನ ಹೃದಯವನ್ನು ಮುಟ್ಟಿದವು. ಕರ್ತನೇ ಆಶ್ಚರ್ಯಪಟ್ಟು, ಇಸ್ರಾಯೇಲಿನಲ್ಲಿಯೂ ನಾನು ಇಷ್ಟೊಂದು ದೊಡ್ಡ ನಂಬಿಕೆಯನ್ನ ಕಾಣಲಿಲ್ಲವೆಂದು ಹೇಳಿದನು. ಅವನ ಸೇವಕನು ಆ ಕ್ಷಣವೇ ಗುಣ ಹೊಂದಿದನು. ಹುಟ್ಟು ಕುರುಡನೊಬ್ಬನು ಸಹ ಯೇಸುವನ್ನು ತನ್ನ ಕೈಗಳಿಂದಲ್ಲ, ತನ್ನ ನಿರಂತರ ಕೂಗಿನ ಮೂಲಕ ಮುಟ್ಟಿದನು. ಅವನು ಮತ್ತೆ ಮತ್ತೆ, ದಾವಿದನ ಮಗನೇ, ನನಗೆ ಕರುಣೆ ತೋರಿಸು ಎಂದು ಬೇಡಿಕೊಂಡನು. ಅವನ ಅಂತಃಕರಣದ ಕೂಗು ಕರ್ತನ ಹೃದಯವನ್ನು ಕರುಣೆಯಿಂದ ಕರಗಿಸಿತು ಮತ್ತು ಅವನಿಗೆ ದೃಷ್ಟಿ ಸಿಕ್ಕಿತು. ಒಬ್ಬ ಬಡ ವಿಧವೆಯೂ ಸಹ ಕರ್ತನ ಹೃದಯವನ್ನು ಮುಟ್ಟಿದಳು. ಆಕೆಯು ತನಗಿದ್ದ ಎಲ್ಲವನ್ನು ದೇವರಿಗೆ ಅರ್ಪಣಾ ಭಾವದಿಂದ ಸಂತೋಷದಿಂದ ಕೊಟ್ಟಳು. ಆಕೆಯ ಸಂಪೂರ್ಣ ಸಮರ್ಪಣೆಯಿಂದ ಬಹು ಸಂತೋಷಗೊಂಡ ಯೇಸು ಕ್ರಿಸ್ತನು, ಈ ಬಡ ವಿಧವೆಯು ಎಲ್ಲರಿಗಿಂತ ಹೆಚ್ಚಾಗಿ ಹಾಕಿದ್ದಾಳೆ ಎಂದು ಆಕೆಯನ್ನ ಮೆಚ್ಚಿಕೊಂಡನು. ಜಕ್ಕಾಯನು ಸಹ ಕರ್ತನನ್ನು ಮುಟ್ಟಿದನು. ಆಲದ ಮರದ ಮೇಲೆ ಕುಳಿತಿದ್ದ ಅವನು ತನ್ನ ಜೀವನವನ್ನೇ ಬದಲಾಯಿಸುವ ತೀರ್ಮಾನವನ್ನು ಮಾಡಿದನು. ಅವನು, ನಾನು ಯಾರಿಂದಲಾದರೂ ಅನ್ಯಾಯವಾಗಿ ಏನನ್ನಾದರೂ ಎಳೆದುಕೊಂಡಿದ್ದೇಯಾದರೆ
4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಎಲ್ಲರ ಮುಂದೆ ಘೋಷಿಸಿದನು. ಆ ಪ್ರಾಮಾಣಿಕ ಪಶ್ಚಾತ್ತಾಪವು ಯೇಸುವಿನ ಹೃದಯವನ್ನ ಮುಟ್ಟಿತು ಮತ್ತು ಕರ್ತನು ಸಂತೋಷದಿಂದ ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು ಎಂದು ಸಾರಿದನು. ಪ್ರೀತಿಯ ದೇವರ ಮಗುವೆ, ನೀನು ಕೂಡ ನಂಬಿಕೆಯ ಮಾತುಗಳ ಮೂಲಕ ಯೇಸುವನ್ನು ಮುಟ್ಟಬಹುದು. ನೀನು ದೀನತೆಯಿಂದ, ನಂಬಿಕೆಯುಳ್ಳ ಪ್ರಾರ್ಥನೆಯಿಂದ ಆತನ ಸಮೀಪಕ್ಕೆ ಬರುವಾಗ ಆತನು ನಿನಗೆ ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ಮತ್ತು ನಿನಗೆ ಬೇಕಾದ ಪ್ರತಿಯೊಂದು ಆಶೀರ್ವಾದವನ್ನು ನೀಡಲು ಶಕ್ತನಾಗಿದ್ದಾನೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಆಗ ಯೆಹೋವನು ಕೈ ಚಾಚಿ ನನ್ನ ಬಾಯಿಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಿಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಅಂದನು. ಯೆರೆಮೀಯ 1ನೇ ಅಧ್ಯಾಯ 9ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆಗಳು 116, 117, 118 ಅಧ್ಯಾಯಗಳು. ಸಂಜೆ 1 ಕೊರಿಂಥದವರಿಗೆ 7ನೇ ಅಧ್ಯಾಯ 1ರಿಂದ 19 ವಚನಗಳು. ನಮ್ಮ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ ಕಾಯಲಿ.